ನಾವು ನೋಡಬಹುದು ಎಲ್ಲಾ ಚರ್ಚ್ಗಳಲ್ಲಿ ಡಿನಾಮಿನೇಷನ್ಗಳಲ್ಲಿ ಶುಕ್ರವಾರ ಗುಡ್ ಫ್ರೈಡೆ ಅಂತೂ ಮಾಡಿಕೊಂಡು ಮತ್ತು ಭಾನುವಾರ ಅವರವರ ಮಂದಿರಗಳಲ್ಲಿ ಯೇಸು ಸ್ವಾಮಿ ಭಾನುವಾರ ಎದ್ದಿದ್ದಾನೆ ಅಂತ ಹೇಳಿಕೊಂಡು ಆಚಾರಗಳನ್ನ ಮಾಡುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರ ಮುಖಾಂತರ ಏನಾಗತ್ತೆ ಅಂತ ನಾವು ಕೇಳೋದಾದ್ರೆ ನಾವು ಅದರ ಮುಖಾಂತರವಾಗಿ ಸುವಾರ್ತನೆ ಸಾರ್ತೀವಿ ಅಂತ ಹೇಳ್ತಾ ಇರ್ತಾರೆ. ಸೊ ಮೊದಲನೇದಾಗಿ ಏಸಪ್ಪ ಶುಕ್ರವಾರ ಸತ್ತು ಅವರು ಭಾನುವಾರ ಎದ್ದು ಬಂದ್ರ, ಇದು ಸತ್ಯವೇದ ಏನ್ ಹೇಳುತ್ತೆ ಎಂಬುದನ್ನ ನಾವು ಗಮನಿಸೋಣ. ಪ್ರೈಸ್ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕರ್ತನಾದ ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವು ಯೇಸು ಸ್ವಾಮಿನ ಅಂಗೀಕಾರ ಮಾಡಿರುವಂತ ಒಂದು ಉದ್ದೇಶ ಏನು ಎಂಬುದನ್ನು ನಾವು ಕೇಳೋದಾದ್ರೆ ನಿತ್ಯ ಜೀವ. ಈ ನಿತ್ಯ ಜೀವ ಯಾವ ರೀತಿ ಬರುತ್ತೆ ಅನ್ನೋದನ್ನು ಸಹ ಸತ್ಯವೇದದಲ್ಲಿ ನಾವು ಹುಡುಕಬೇಕಾಗಿರುವಂತದ್ದು. ಗಮನಿಸೋಣ. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದೋಣ. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು, ನಿನ್ನ ವಾಕ್ಯವೇ ಸತ್ಯವು. ಆಮೆನ್. ಆಮೆನ್. ಗಮನಿಸಿ ಪ್ರಿಯರಾದ ದೇವರ ಮಕ್ಕಳೇ, ಯಾವುದು ಸತ್ಯ ಅಂತ ಏಸಪ್ಪ ಈ ಭೂಲೋಕದಲ್ಲಿ ನರ ಮನುಷ್ಯನಾಗಿ ಬಂದು ಮನುಷ್ಯರಿಗೆ ಹೇಳ್ತಾ ಇರುವಂತ ಒಂದು ಮಾತನ್ನ ಗಮನಿಸಿ, ನಿನ್ನ ವಾಕ್ಯವೇ ಸತ್ಯವು ಎಂಬುದನ್ನ. ದೇವರ ವಾಕ್ಯ ಹೊರತು ಬೇರೆ ಎಲ್ಲನೂ ಸಹ ಸುಳ್ಳೆ ಎಂಬುದನ್ನ ನಾವು ಸ್ಪಷ್ಟವಾಗಿ ತಿಳಿದಿರಬೇಕು. ಹಾಗಾದ್ರೆ ನಿತ್ಯ ಜೀವ ಯಾವ ರೀತಿ ಸಿಗುತ್ತೆ ಎಂಬುದನ್ನ ನಮ್ಮನ್ನ ವಿವೇಚನೆ ಮಾಡಿಕೊಳ್ಳೋಣ. ಇವತ್ತು ನಮ್ಮ ಪ್ರಕಾರ ನಾವಿರುವಂತ ಡಿನಾಮಿನೇಷನ್ ಆಗಿರ್ಲಿ, ನಾವಿರುವಂತ ಟ್ರಸ್ಟ್ಗಳಾಗಿರ್ಲಿ ಅಥವಾ ಲೋಕದಲ್ಲಿರುವ ಉಪದೇಶಕರ ಪ್ರಕಾರ ಬ್ರದರ್ ನಾವು ಪರ್ಫೆಕ್ಟ್ ಆಗಿದ್ದೀವಿ ಅನ್ನೋದನ್ನ ಕೆಲವರು ಹೇಳೋದು ಉಂಟು. ಇನ್ನು ಕೆಲವರು ಬ್ರದರ್ ಯಾರು ಪರ್ಫೆಕ್ಟ್ ಇಲ್ಲ ಬ್ರದರ್ ಅನ್ನ ಹೇಳೋದನ್ನು ಸಹ ಉಂಟು. ಆದ್ರೆ ದೇವರ ವಾಕ್ಯ ಸುಳ್ಳಾಗತ್ತಾ ಅಥವಾ ನಾವು ಫಾಲೋ ಮಾಡ್ತಾ ಇರುವಂತ ಈ ಸಂಪ್ರದಾಯ ಪ್ರಕಾರ ಹೋಗೋದಾದ್ರೆ ನಮಗೆ ನಿತ್ಯ ಜೀವ ಸಿಗತ್ತಾ ಅನ್ನೋದನ್ನೇ ಒಂದು ಕ್ವಶನ್ ನಮಗೆ ನಾವು ಹಾಕಬೇಕು. ಗಮನಿಸೋಣ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನ ಓದೋಣ. ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. ಆಮೆನ್. ಆಮೆನ್. ಸ್ಪಷ್ಟವಾಗಿ ವಾಕ್ಯವನ್ನು ಗಮನಿಸಿ. ನಿತ್ಯ ಜೀವ ನಮಗೆ ಸಿಗುವಂತದ್ದು ಡಿನಾಮಿನೇಷನ್ಗಳಲ್ಲೋ ಅಥವಾ ಟ್ರಸ್ಟ್ಗಳ ಮುಖಾಂತರವಾಗೋ, ಇದು ಆದಿ ಸಭೆ ಬದರ್ ಅನ್ನುವಂತ ರೋಮನ್ ಕ್ಯಾಥಲಿಕ್ ಇರುವ ಯಾವುದೇ ಒಂದು ಡಿನಾಮಿನೇಷನ್ ಆಗಿರ್ಲಿ, ಅದರ ಮುಖಾಂತರ ನಮಗೆ ನಿತ್ಯ ಜೀವ ಸಿಗಲ್ಲ ಅನ್ನೋದನ್ನ ನಾನ್ ಹೇಳ್ತಾ ಇಲ್ಲ, ವಾಕ್ಯ ಖಚಿತಪಡಿಸ್ತಿದೆ. ನಿತ್ಯ ಜೀವ ಸಿಗುತ್ತೆ ಅಂದ್ರೆ ಹೇಗೆ ಅಂದ್ರೆ, ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆ ಎಂದು ನೀವು ನೆನೆಸಿ. ಹೌದಲ್ವಾ? ನಿತ್ಯ ಜೀವ ಬೇಕು ಎಂಬುದನ್ನೇ ನಾವು ಏಸಪ್ಪನ ನಮ್ಮ ಪಾಪ ಶಾಪಗೋಸ್ಕರ ಅವರು ಸತ್ಯದ್ದಾರೆ, 3ನೇ ದಿವಸ ಜೀವಂತವಾಗಿ ಎದ್ದು ಬಂದಿದ್ದಾರೆ ಎಂಬುದನ್ನ ನಾವು ನಂಬಿ, ಏಸಪ್ಪ ನಾವು ಪಾಪಿ ಎಂಬುದನ್ನ ನಾವು ಒಪ್ಪಿಕೊಂಡಿದ್ವಿ. ಹೌದಲ್ವಾ? ಆದರೆ ಒಪ್ಪಿಕೊಂಡ ತಕ್ಷಣ ನಮಗೆ ನಿತ್ಯ ಜೀವ ಇದೆಯಾ ಅಂದ್ರೆ ಇಲ್ಲ. ಶಾಸ್ತ್ರಗಳಿಂದ ಅಂದ್ರೆ ಅವರು ಹೇಳಿದ ಒಂದೊಂದು ಮಾತು ಪ್ರಕಾರ ನಡೆದ್ರೆ ಮಾತ್ರವೇ ನಮಗೆ ನಿತ್ಯ ಜೀವ. ಇದೇ ಮಾತನ್ನ ಪೌಲರು ಪತ್ರಿಕೆಗಳ ಮುಖಾಂತರವಾಗಿ ಅವರ ಸಭೆಗಳಿಗೆ ಬರೆಯುವುದನ್ನು ಸಹ ಏನಂತ ಬರೀತಿದ್ದಾರೆ ಎಂಬುದನ್ನು ನಾವು ಗಮನಿಸೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 3-4 ವಚನಗಳನ್ನ ನಾವು ಗಮನಿಸೋಣ. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡಿದ್ದೆ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಆಮೆನ್. ಆಮೆನ್. ಚೆನ್ನಾಗಿ ಈ ವಾಕ್ಯವನ್ನು ನಾವು ಗಮನಿಸಬೇಕಾಗತ್ತೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇಲ್ಲಿ ಪೌಲರು ಏನಂತ ಹೇಳುತ್ತಿದ್ದಾರೆ ಎಂಬುದನ್ನ ಗಮನಿಸಿ. ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡಿದ್ದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಮೊದಲನೇದಾಗಿ ಉಪದೇಶ ಮಾಡುವಂತ ಸಹೋದರಗಳಿಗೆ ಏಸಪ್ಪ ಶುಕ್ರವಾರ ಸತ್ರ ಭಾನುವಾರ ಎದ್ರ ಎಂಬುದನ್ನ ಒಂದು ಕ್ಲಾರಿಟಿ ಇರಬೇಕು. ಆದ್ರೆ ಇವತ್ತು ಅನೇಕರು ನಾವು ಇದನ್ನ ಮಾಡಬಹುದಾ ಅಂತ ಕೇಳುವಾಗ ಮಾಡಿದ್ರೆ ಏನ್ ತಪ್ಪು ಅಂತ ಕ್ವಶನ್ ಮಾಡ್ತಾರೆ, ಇನ್ನೊಂದು ಕ್ವಶನ್ ಮಾಡ್ತಾರೆ, ಹಾಗಾದ್ರೆ ಯೇಸು ಸ್ವಾಮಿ ಸತ್ತಿಲ್ವಾ ಅಂತ. ಇದೆಲ್ಲ ಬಂದು ಅಜ್ಞಾನಗಳು ಮಾತಾಡುವಂತ ಮಾತುಗಳು. ಇಲ್ಲಿ ವಾಕ್ಯವನ್ನು ಗಮನಿಸಿ. ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು. ಯಾವ ರೀತಿ ಅವರು ಸತ್ತಿದ್ದು? ಸುಮ್ಮನೆ ಏನೋ ಬಂದು ಸತ್ತೋಗಿಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಹಳೇ ಒಡಂಬಡಿಕೆಯಲ್ಲಿರುವಂತಹ ಪ್ರತಿ ಒಬ್ಬ ಪರಿಶುದ್ಧರಿಗೂ ಏಸಪ್ಪ ಬರ್ತಾರೆ, ಅವರು ಸತ್ತೋಗ್ತಾರೆ, ಮತ್ತೆ 3ನೇ ದಿವಸ ಎದ್ದು ಬರ್ತಾರೆ ಎಂಬುದನ್ನ ಅವರೆಲ್ಲರೂ ಚೆನ್ನಾಗಿ ತಿಳಿದುಕೊಂಡಿದ್ದರು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಮತ್ತೆ ಹೇಳ್ತಿದ್ದಾರೆ ಅವರು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎಂಬುದನ್ನ. ಶಾಸ್ತ್ರದ ಪ್ರಕಾರವೇ ಅಂದ್ರೆ ಹಾಗಾದ್ರೆ ಏಸಪ್ಪ ಯಾವತ್ತು ಎದ್ದು ಬಂದ್ರು ಅನ್ನೋದನ್ನ ನಮ್ಮ ಕೈಯಲ್ಲಿರುವ ಪರಿಶುದ್ಧ ಗ್ರಂಥ ನಮಗೆ ಉಪದೇಶ ಮಾಡುತ್ತೆ. ಯಾವಾಗ ಅಂದ್ರೆ ಅದನ್ನ ನಾವು ಶ್ರದ್ಧೆಯಿಂದ ವಿವೇಚನೆ ಮಾಡಿ ಏಸಪ್ಪನ ಹತ್ರ ಕೇಳುವಾಗ ಆ ಒಂದು ಜ್ಞಾನವನ್ನ ದೇವರ ಆತ್ಮ ನಮಗೆ ಕೊಡೋದಕ್ಕೆ ಸಾಧ್ಯವಾಗತ್ತೆ. ಇಲ್ಲ ಬದರ್ ಇದ್ರ ಪ್ರಕಾರ ನಾವು ನಡಿತೀವಿ ಅಂತ ನಾವು ಹೇಳೋದಾದ್ರೆ ನಿತ್ಯ ಜೀವ ನಮ್ಮ ಕೈಯಿಂದ ನಾವೇ ಅದನ್ನ
ಹಾಲ್ ಮಾಡಿಕೊಳ್ಳುತ್ತೀವಿ ಎಂಬುದನ್ನ ವಾಕ್ಯ ಹೇಳುವಂತದ್ದು. ಸೊ ನಮ್ಮನ್ನ ವಿವೇಚನೆ ಮಾಡ್ಕೊಳ್ಬೇಕು. ನಮಗಿಂತ ಮುಂಚೆ ಇದ್ದಂತ ಅಪೋಸ್ತಲು ಇದನ್ನ ಯಾವ್ದನ್ನು ಸಹ ಆಚರಣೆ ಮಾಡಲಿಲ್ಲ ಎಂಬುದನ್ನ ನಾವು ಕೊರಿಂಥ್ಯ ಪತ್ರಿಕದಲ್ಲಿ ಗಮನಿಸೋದಕ್ಕೆ ಸಾಧ್ಯವಾಗುತ್ತೆ. ಅವ್ರ ಅಪೋಸ್ತಲು ಮಾಡಲಿಲ್ಲ ಎಂಬುದನ್ನ. ಮತ್ತೊಂದು ವಾಕ್ಯವನ್ನು ಓದೋಣ. ಎಫೆಸಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ ಓದೋಣ. ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಆಮೆನ್. ಆಮೇನ್. ಇಲ್ಲಿ ಗಮನಿಸಿ, ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರ. ಹಾಗಾದ್ರೆ ಇವತ್ತು ಯಾವ ರೀತಿ ಸಭೆಗಳು ನಡೆಸಲ್ಪಡುತ್ತಿದ್ದಾವೆ, ಆದಿ ಸಭೆಗಳು ಯಾವ ರೀತಿ ನಡೆಸಲ್ಪಟ್ಟಿದ್ದಾವೆ ಎಂಬುದನ್ನ ನಮಗೆ ಸಾಕ್ಷಿ ನೀಡುವಂತದ್ದು ಪರಿಶುದ್ಧ ಗ್ರಂಥ. ಅಪೋಸ್ತಲರು 12 ಜನ ಇಡೀ ಲೋಕಕ್ಕೆ ಸುವಾರ್ತೆ ಸಾರದಂತ ಜನರು. ಆದರೆ ಅವರು ಮಾಡದೇ ಇರುವಂತ ಆಚಾರಗಳನ್ನ ಯಾಕೆ ಇವತ್ತು ನಾವು ಮಾಡುತ್ತಾ ಇದ್ದೀವಿ? ಮಾಡುವಂತವರು ಆಗಿದ್ದರೆ ಹಾಗಾದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತ ಅರ್ಥ? ಅಪೋಸ್ತಲರು ಸುಳ್ಳುಗಾರನಾಗಿ ನಾವು ಮಾಡುವವರಾಗಿದ್ದೀವಿ ಎಂಬುದನ್ನ ನಮ್ಮ ಬಾಯಿಂದ ನಾವು ಹೇಳ್ತಾ ಇಲ್ಲ, ನಮ್ಮ ಕ್ರಿಯೆಗಳ ಮುಖಾಂತರವಾಗಿ ನಾವು ತೋರಿಸೋರಾಗಿದ್ದೀವಿ. ಹಾಗಾದ್ರೆ ಅಪೋಸ್ತಲರು ಆದಿ ಕಾಲದಲ್ಲಿ ಇದ್ದಂತ ಸಭೆಗಳಿಗೆ ಅವರು ಏನಂತ ಹೇಳು ಕೊಟ್ಟಿದ್ರು ಎಂಬುದನ್ನು ನಾವು ಗಮನಿಸೋಣ. ಕೊಲಸ್ಸೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ ಓದೋಣ. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬುವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರೂ ಎನಿಸಬಾರದು. ಆಮೆನ್. ಆಮೆನ್. ಇಲ್ಲಿ ಗಮನಿಸಿ, ಹಬ್ಬ, ಅಮಾವಾಸ್ಯ, ಸಬ್ಬತ್ ಎಂಬುವುಗಳ ವಿಷಯದಲ್ಲಿ ನಿಮ್ಮನ್ನು ದೋಷಿಗಳೆಂದು ಯಾರು ನೆನೆಸಬಾರದು. ಅಂದ್ರೆ ಇದನ್ನ ಮಾಡಿದ್ರೇನೆ ನಮಗೆ ನಿತ್ಯ ಜೀವ ಸಿಗತ್ತೆ ಅಂತ ನಾವ್ ಹೇಳೋದಾದ್ರೆ ನಾವೇನಾಗ್ತೀವಿ? ದೋಷಿಗಳಾಗ್ತೀವಿ. ಅಂದ್ರೆ ಅದು ಮಾಡಿಲ್ಲ ಅಂದ್ರೆ. ಆದ್ರೆ ಈ ವಿಷಯಗಳು ಇವತ್ತು ನಾವು ಮಾಡೋದಾದ್ರೆ ದೋಷಿಗಳೆಂದು ನಾವು ದೇವರ ಮುಂದೆ ಕಂಡು ಬರುತ್ತೇವೆ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಾಡಿದರೆ ವಾಕ್ಯವನ್ನು ಗಮನಿಸೋಣ. ಕೊಲಸ್ಸೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 17ನೇ ವಾಕ್ಯವನ್ನು ಗಮನಿಸೋಣ. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ, ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಆಮೆನ್. ಆಮೇನ್. ವಾಕ್ಯವನ್ನು ಚೆನ್ನಾಗಿ ಗಮನಿಸಿ ಪ್ರಿಯರಾದ ದೇವರ ಮಕ್ಕಳೇ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಯಾವಾಗಲೂ ಹಳೆಯ ಒಡಂಬಡಿಕೆಯಲ್ಲಿ ಇದ್ದಂತ ಹಬ್ಬಗಳು, ಒಂದು ಪಸ್ಕಾ ಹಬ್ಬವಾಗಿರ್ಲಿ, ಪೆಂತೆಕೋಸ್ತ ಹಬ್ಬವಾಗಿರ್ಲಿ, 7 ಹಬ್ಬಗಳು ಯಾದಕ್ಕೆ ಸೂಚನವಾಗಿತ್ತು ಎಂಬುದನ್ನು ನಾವು ಕೇಳೋದಾದ್ರೆ ಯೇಸು ಕ್ರಿಸ್ತನ ಮರಣಕ್ಕೆ ಛಾಯೆ ಆಗಿತ್ತು. ಆದ್ರೆ ನಿಜ ಸ್ವರೂಪನ ಕ್ರಿಸ್ತನೇ. ಇವತ್ತು ನಾವೆಲ್ಲರೂ ಎಲ್ಲಿದ್ದೀವಿ ಅಂದ್ರೆ ಕ್ರಿಸ್ತನ ಮರಣದಿಂದ, ಆತನ ಪರಿಶುದ್ಧವಾದ ರಕ್ತದಿಂದ ನಾವು ಆ ಛಾಯೆಯಿಂದ ನಿಜ ಸ್ವರೂಪದಲ್ಲಿ ನಾವು ಬಂದಿದ್ದೀವಿ ಎಂಬುದನ್ನ ವಾಕ್ಯ ಖಚಿತಪಡಿಸುವಂತದ್ದು. ಇಲ್ಲ ಬದರ್ ನಾವು ಮಾಡ್ತೀವಿ ಅಂದ್ರೆ ಇದರ ಅರ್ಥ ಏನು ಎಂಬುದನ್ನ ಸ್ವಲ್ಪ ನಮ್ಮನ್ನ ವಿವೇಚನೆ ಮಾಡ್ಕೊಳ್ಬೇಕು. ಯೇಸು ಬಂದಿದ್ದು ವ್ಯರ್ಥ, ಅವರ ಸತ್ಯದು ವ್ಯರ್ಥ, ಅವರು ಎದ್ದು ಬಂದಿದ್ದು ವ್ಯರ್ಥ. ನೀನ್ ಯಾಕೆ ಸತ್ತಿರೋದು? ನಮ್ಮ ಕ್ರಿಯೆಗಳ ಮುಖಾಂತರವಾಗಿ ನಾವು ಪರಿಶುದ್ಧವಾಗ್ತೀವಿ ಎಂಬುದನ್ನ ನಾವು ದೇವರಿಗೆ ಚಾಲೆಂಜ್ ಮಾಡ್ದಂಗಿರ್ತದೆ. ಅರ್ಥ ಆಯ್ತು ಎಂಬುದನ್ನ ನೆನೆಸ್ತಾ ಇದ್ದೀನಿ. ನಾವು ದೇವರಿಗೆ ಚಾಲೆಂಜ್ ಮಾಡೋಕ್ ಸಾಧ್ಯವಿಲ್ಲ. ಇದರ ಮುಖಾಂತರ ನಾವು ದೇವರನ್ನ ಏನ್ ಮಾಡ್ತಾ ಇದೀವಂತೆ ಕಾಪಾಡಿಸೋದಕ್ಕೆ ಸಾಧ್ಯವಾಗುತ್ತೆ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿರ್ತದೆ. ಕೊಲಸ್ಸೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯನ ನೋಡುವಾಗ ಬುದ್ಧಿ ಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು, ಅದೇ ವಾಕ್ಯದಲ್ಲಿ ತನ್ನಲ್ಲಿ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವನ್ನು ಅನುಗುಂಟು ಅಂತ ಪೌಲರು ಕೊಲಸ್ಸೆ ಪಟ್ಟಣದಲ್ಲಿರುವಂತಹ ಪರಿಶುದ್ಧರಿಗೆ ಆತನು ಬರೆಯೋರಾಗಿರ್ತಾನೆ. ನೀವು ಹೃದಯದಲ್ಲಿ ದೃಢವಾಗಿರಬೇಕು ಎಂಬುದನ್ನ. ಯಾಕೆ? ಕ್ರಿಸ್ತ ಯೇಸುನಲ್ಲಿ ಆ ಜ್ಞಾನವು ಅಡಕವಾಗಿದೆ ಎಂಬುದನ್ನ. ಮತ್ತೊಂದು ವಾಕ್ಯವನ್ನು ಗಮನಿಸೋಣ. ಎಫೆಸಿ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಾಕ್ಯವನ್ನು ಗಮನಿಸೋಣ. ಹುರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ಆಮೆನ್. ಆಮೆನ್. ನೋಡಿ, ಇಲ್ಲಿ ಏಸಪ್ಪ ನಮಗೆ ಒಂದು ವಾರ್ನಿಂಗ್ ಕೊಡ್ತಿದ್ದಾರೆ. ಬ್ರದರ್ಸ್ ಅಂಡ್ ಸಿಸ್ಟರ್, ಉರುಳಿಲ್ಲದ ಮಾತುಗಳನ್ನು ಆಡುವವರೆಗೆ ಕಿವಿಗೊಟ್ಟು ಮೋಸ ಹೋಗಬೇಡರಿ. ಚಾಯ್ಸ್ ನಮ್ಮಲ್ಲಿದೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಹಳೇ ಒಡಂಬಡಿಕೆಯಲ್ಲಿ ಏಸಪ್ಪ ಒಂದು ಮಾತನ್ನ ಹೇಳಿದ್ರು, ಜೀವವು ಮರಣಗಳ ನಿಮ್ಮ ಮುಂದೆ ಇದೆ, ನೀವು ಯಾವ್ದನ್ನಾದ್ರೂ ಆರಿಸಿಕೊಳ್ಳಿರಿ ಎಂಬುದನ್ನ. ಇಲ್ಲೂ ಅದೇ ಮಾತನ್ನ ಏಸಪ್ಪ ಹೇಳ್ತಿದ್ದಾರೆ, ಮೋಸ ಹೋಗಬೇಡರಿ. ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ಬ್ರದರ್ಸ್ ಅಂಡ್ ಸಿಸ್ಟರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕ್ರಿಸ್ಮಸ್, ಈಸ್ಟರ್, ಗುಡ್ ಫ್ರೈಡೆ, ಸಬ್ಬತ್ ದಿನ, ಇನ್ನು ಇವತ್ತು ನಾವು ನೋಡ್ತೀವಿ ಕ್ರೈಸ್ತ ಧರ್ಮದಲ್ಲಿ ಮಾಡುವಂತ ಹಬ್ಬಗಳು, ದಶಮಾಂಶ, ಕಾಣಿಕೆ, ಇದೆಲ್ಲವನ್ನು ಸಹ ಮಾಡೋದರಿಂದ ನಾವೇನಾಗ್ತಾ ಇದ್ವಿ ಅಂತೆ, ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ಆದ್ರೆ ಇವತ್ತು ನಾವ್ ಇದನ್ನೆಲ್ಲ ಮಾಡ್ತೀವಿ ಅಂದ್ರೆ ಯೇಸಪ್ಪ ನಮ್ಮನ್ನ ನೋಡಿ ಏನಂತ ಹೇಳ್ತಿದ್ರೆ, ಅವಿಧೇಯರು ಅಂತಂದ್ರೆ ನಾವು ಮತ್ತೆ ಏನು ಮಾಡ್ತಾ ಇದೀವಿ ಅಂತ ಅರ್ಥ? ನಾವು ಪಾಪ ಮಾಡ್ತಾ ಇದೀವಿ ಎಂಬುದನ್ನ ಅರ್ಥ, ಹೌದಲ್ವಾ? ಈ ಪಾಪಕ್ಕೆ ಇನ್ನೊಂದು ಬಲಿ ಇದೆ ಅಂತ ಕೇಳಿದ್ರೆ ಇನ್ನೊಂದು ಬಲಿ ಇಲ್ಲ. ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ಅವಿಧೇಯರು ಅಂದ್ರು ಇಲ್ಲ ಕ್ರಿಸ್ತ ವಿರೋಧಿ ಅಂದ್ರು ಎರಡು ಒಂದೇ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಇದು ಬೇರೆ ಬೇರೆ ಅಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳಿದಿರ್ಬೇಕು. ಯೇಸಪ್ಪನ ಯಾವ ರೀತಿ ಹೇಳಿದ್ರು ಅದನ್ನ ಮಾಡದೇ ಇರುವ ಪ್ರತಿಯೊಬ್ಬರು ಅವರಿಗೆ ವಿರೋಧಿ. ಹಾಗಾದ್ರೆ ಈ ಕೆಲಸವನ್ನು ಯಾರು ಮಾಡಿದ್ರು ಅಂತ ನಾವು ಕೇಳೋದಾದ್ರೆ ಪರಿಸರ ಸದ್ದಿಕರು ಮಾಡ್ಕೊ ಬಂದ್ರು. ಗಮನಿಸೋಣ ವಾಕ್ಯವನ್ನ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯವನ್ನು ಗಮನಿಸೋಣ.
ಮನುಷ್ಯರು ಕಲ್ಪಿಸಿದ ಕಟ್ಟಡಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುವುದೇ. ಆಮೆನ್. ಇಲ್ಲಿ ಗಮನಿಸಿ ಪ್ರಿಯರಾದ ದೇವರ ಮಕ್ಕಳೇ, ಇಲ್ಲಿ ವಾಕ್ಯ ಹೇಳುವಂತದ್ದು ಮನುಷ್ಯರು ಕಲ್ಪಿಸಿದ ಕಟ್ಟಡಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸೋದು ವ್ಯರ್ಥ. ಇದೇ ಕಾರ್ಯಗಳನ್ನ ಒಂದು ಕಾಲದಲ್ಲಿ ನಾವು ಮಾಡ್ಕೊ ಬಂದಿದ್ದು, ದೇವರೇ ಇಲ್ಲದಂತ ಸೃಷ್ಟಿಗೆ ನಾವು ಪೂಜೆ ಮಾಡ್ಕೊಂಡ್ ಬಂದಿದ್ದು. ಇವತ್ತು ಜೀವ ಸ್ವರೂಪನಾದ ದೇವರ ಬಳಿಗೆ ಬಂದು ನಾವು ಮತ್ತೆ ಆ ರೀತಿ ಮನುಷ್ಯರ ಸಂಪ್ರದಾಯ ಪ್ರಕಾರ ನಾವು ನಡೆಯೋದಾದ್ರೆ ಅದು ಭಕ್ತಿ ನನಗಲ್ಲ ಅಂತ ಏಸಪ್ಪ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಹಾಗಾದ್ರೆ ಇನ್ಯಾರಿಗೆ ನಾವು ಭಕ್ತಿ ತೋರಿಸ್ತಾ ಇದೀವಿ? ಭಕ್ತಿ ಅನ್ನೋದನ್ನ ಏಸಪ್ಪ ಹೋಗಿಲ್ಲ ಅಂದ್ರೆ ಇನ್ನೊಬ್ಬನಿಗೆ ಹೋಗುತ್ತೆ. ಇನ್ನೊಬ್ಬನ ಯಾರೋ? ಸೈತಾನ. ಹಾಗಾದ್ರೆ ನಾವು ಇವತ್ತು ಯಾರಿಗೆ ಭಕ್ತಿ ತೋರಿಸ್ತಾ ಇದೀವಿ ಎಂಬುದನ್ನ ನಾವು ಸ್ಪಷ್ಟವಾಗಿ ತಿಳಿದಿರಬೇಕು. ನಮಗೆ ನಿತ್ಯ ಜೀವ ಕೊಡುವಂತದ್ದು ದೇವರ ವಾಕ್ಯವೇ ಹೊರತು ಸಂಪ್ರದಾಯಗಳು ಅಲ್ಲ, ಡಿನಾಮಿನೇಷನ್ಗಳಲ್ಲ, ಟ್ರಸ್ಟ್ಗಳು ಅಲ್ಲ ಎಂಬುದನ್ನ ನಾವು ತಿಳಿದಿರಬೇಕು. ಹಾಗಾದ್ರೆ ಏಸಪ್ಪ ನಮ್ಮ ಪಾಪಗಳಿಗೋಸ್ಕರ ಸತ್ತಿದ್ದು ನಿಜ, ಅವ್ರು ಎದ್ದು ಬಂದಿದ್ದು ನಿಜ. ಆದ್ರೆ ಇವತ್ತು ಲೋಕದಲ್ಲೇ ಆಚಾರ ಮಾಡುವ ರೀತಿ ಅಲ್ಲ ಎಂಬುದನ್ನ ನಾವು ವಾಕ್ಯಾನುಸಾರವಾಗಿ ತಿಳಿದುಕೊಂಡಿದ್ದು. ದೇವರ ವಾಕ್ಯ ನಮಗೆ ಕೊಡಲ್ಪಟ್ಟಿರುವಂತದ್ದು, ಅದರ ಪ್ರಕಾರ ನಡೆಯೋದಕ್ಕೋಸ್ಕರ ನಮ್ಮ ನಂಬಿಕೆಗೆ ಆಧಾರವಾಗಿ ವಾಕ್ಯಗಳನ್ನು ಉಪದೇಶ ಮಾಡಿಕೊಂಡು ಅದರ ಪ್ರಕಾರ ನಡೆಯೋದಕ್ಕೆ ಅಲ್ಲ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದಿರಬೇಕು. ಅದರಿಂದ ಪ್ರಿಯರಾದ ದೇವರ ಮಕ್ಕಳೇ, ನಿಮ್ಮ ರಕ್ಷಣೆ ನಿಮ್ಮ ಕೈಯಲ್ಲಿದೆ. ಸೊ ಇದುವರೆಗೂ ನಾವು ಗಮನಿಸಿದ್ದು ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆ ಎಂಬುದನ್ನು ಗಮನಿಸಿದೆವು. ಶಾಸ್ತ್ರದಲ್ಲಿ ಮುಂತಿಳಿಸುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗೆ ಸತ್ತನು, ಶಾಸ್ತ್ರದ ಪ್ರಕಾರವೇ ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಸಂಪ್ರದಾಯ ಪ್ರಕಾರ ಅಲ್ಲ, ಶಾಸ್ತ್ರದ ಪ್ರಕಾರ ಅಂದ್ರೆ ಪರಿಶುದ್ಧ ಗ್ರಂಥ ವಚನಗಳ ಪ್ರಕಾರ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದಿರಬೇಕು. ಇಲ್ಲ ನಾವು ಮಾಡ್ತೀವಿ ಅಂದ್ರೆ ನಾವು ಯಾರಿಗೆ ವಿರುದ್ಧವಾಗಿ ಮಾಡ್ತಾ ಇದೀವಿ? ದೇವರಿಗೆ, ಏಸಪ್ಪನಿಗೆ ವಿರುದ್ಧವಾಗಿ ನಾವು ಮಾಡೋರಾಗಿದ್ದೀವಿ. ದಯವಿಟ್ಟು ನಿಮ್ಮನ್ನು ವಿವೇಚನೆ ಮಾಡ್ಕೊಳ್ಳಿ. ದೇವರ ಆತ್ಮ ನಿಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.